ನಿನ್ನೆ ಅಸಮಾಧಾನ ಹೊರಹಾಕಿದ್ರಿ. ಈಗ ಸಿಎಂ ಭೇಟಿ ಮಾಡಿದ್ರೆ ಸಿಎಂ ಭೇಟಿ ಮಾಡಲು ಕೂಡ ನಿಮ್ಮ ಅಸಮಾಧಾನ ಮುಂದುವರೆದಿದೆ ಅಂತ ನೋಡಿ. ನಿನ್ನೆ ಬಹಳ ನೋವಾಗಿದೆ ನನಗೆ. ನಿಜವಾಗ್ಲೂ ಮಂತ್ರಿ ಸ್ಥಾನ ಸಿಗುತ್ತಂತ ನಿರೀಕ್ಷೆಯಲ್ಲಿದ್ದಂಥವರಿಗೆ ಬಹಳ ಇದು ಆಗಿ ನೋವಾಗಿ ನನ್ನ ಕಾರ್ಯಕರ್ತರು ಎಲ್ಲ ಹತ್ಕೊಂಡು ಊರಿಗೆ ಹೋಗಿದ್ದಾರೆ. ಆದರೆ ಏನು ಮಾಡೋಕ್ಕಾಗತ್ತೆ, ಇವತ್ತು ಪಕ್ಷ ಅಂತ ಬಂದಾಗ ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ರಾತ್ರಿನೇ ಫೋನ್ ಮಾಡಿದರು. ಯಾವುದೇ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡ, ನನ್ನ ಹತ್ರ ಬನ್ನಿ ಅಂತ ಹೇಳಿದರು. ಬೆಳಿಗ್ಗೆ ಕರೆಸಿದ್ರು, ಮಾತಾಡಿದ್ದೀವಿ. ಪಕ್ಷಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಅವರಿಗೆ ಬೆಂಬಲವಾಗಿ ಮುಂದೆ ಬರುವಂಥ ಚುನಾವಣಾ ನಿರ್ಧಾರಕ್ಕೋಸ್ಕರ ಪಕ್ಷದಲ್ಲಿ ಗೊಂದಲ ಆಗಬಾರ್ದು ಅಂತ ದೃಷ್ಟಿ ಇಟ್ಕೊಂಡು ಅಧಿಕಾರ ಇಲ್ದೋದ್ರೂ ಪರವಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಸಪೋರ್ಟ್ ಆಗಿ ನಿಲ್ಲಬೇಕಂತೇಳಿ ಇವತ್ತು ನಿರ್ಧಾರ ಮಾಡಿದ್ದೀನಿ. ಸರ್, ಈಗ ಏನು ಭರವಸೆಗಳು ಕೊಟ್ಟು? ಭರವಸೆ ಯಾವುದು ನಾನು ಕೇಳಲಿಲ್ಲ ನನಗೆ. ಯಾಕಂದರೆ ಆಗೋಗಿದೆ, ಎಲ್ಲ ಮುಗ್ದೋಗಿದೆ. ಮಂತ್ರಿ ಸ್ಥಾನದ ಎಲ್ಲ ಇದು ಮುಗ್ದೋಗಿದೆ. ಇನ್ನು ಯಾವುದು ಭರವಸೆ ಕೊಡುವಂಥದ್ದು ಏನಿಲ್ಲ. ನನಗೆ ಹಿಂದೆ ಟಿಕೆಟ್ ಕೊಟ್ಟವರು ಸಹ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದರು. ನನಗೆ ಯಾವುದೇ ಇದಿಲ್ಲದೆ ಕೊಟ್ಟಿದ್ದರು. ಅವರ ಒಂದು ಪ್ರೀತಿಗೋಸ್ಕರ ಇಲ್ಲ, ನನಗೆ ಯಾವುದೇ ಅಧಿಕಾರ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೋಸ್ಕರ ಇರ್ತೀನಿ, ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿ ಬಂದಿದ್ದೀನಿ. ಒಂದು ಚರ್ಚೆ ಇತ್ತು ಸರ್, 2 ವರ್ಷ ಅವ್ರಿಗೆ 2 ವರ್ಷ ನಿಮ್ಗೆ ಎಲ್ಲ ಆಯ್ತಲ್ಲ, ಎಲ್ಲ ಇತ್ತು, ಎಲ್ಲ ಚರ್ಚೆ ಆಗಿ ಹಿಂದೆ ಇತ್ತು. ಹೌದು, ಹಿಂದೆ ಭರವಸೆ ಇತ್ತು. ಅಂದರೆ ಮುಂದೆ ನಿಮಗೆಲ್ಲ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅವೆಲ್ಲ ನಿರಾಸೆ ಆಗಿದೆ. ಬಿಡಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಬಲವಾಗಿ ಬೇರೆ ಬೇರೆ ವಿಚಾರದಲ್ಲಿ ಏನೇನೋ ಆಗಿ ನಡೆದಿದೆ, ಅವೆಲ್ಲ ಹೇಳಕ್ ಹೋಗೋದು ಬೇಡ ನಾವು. ಯಾಕಂದರೆ ಸಾಮಾನ್ಯ ವರ್ಗದಲ್ಲಿ ಬಂದು ಒಬ್ಬ ಹಿಂದುಳಿದ ವರ್ಗದಲ್ಲಿ ಬಂದಂಥವನು ನನಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಯಾರನ್ನು ಭೇಟಿ ಮಾಡುವಂತ ಸಿಗೋದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರನ್ನು ಕೇಳಿದ್ವಿ, ಪಾಪ ಅವ್ರ ಕಡೆಯವರಿಗೆ ಆಧಾರವಾಗಿ ಇಟ್ಕೊಂಡು ಕೊಟ್ಟಿದ್ದಾರೆ. ಬಿಟ್ಟರೆ ನಮ್ಗೇನು ಅಷ್ಟೊಂದು ಸರಿಯಾಗಿ ನೋಡ್ಕೊಂಡಿಲ್ಲ. ಬ್ಲಾಕ್ ಅವರೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತಿದ್ದಾರೆ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಭಾಳ ಜನ ಬೆಳಗ್ಗೆಯಿಂದ ಹತ್ಕೊಂಡು ಫೋನ್ ಮಾಡಿದ್ದಾರೆ. ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಯಾರು ರಾಜೀನಾಮೆ ಕೊಡಬೇಡಿ. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಯಾಕಂದ್ರೆ ನಾವು 3 ವರ್ಷದಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾಡಲಿಲ್ಲ, ಯಾವುದೇ ಭಿನ್ನಮತ ಮಾಡಲಿಲ್ಲ, ಯಾವುದೇ ಒಂದು ಸಣ್ಣ ಚಟುವಟಿಕೆಯನ್ನು ನಾವು ಮಾಡಲಿಲ್ಲ. ಅದಕ್ಕೋಸ್ಕರ ಪಕ್ಷಕ್ಕಾಗಿ, ಪಕ್ಷ ನಿಷ್ಠೆಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅವರಿಗೋಸ್ಕರ ನಾನು ನಿಷ್ಠೆಯಿಂದ ಪಕ್ಷದಲ್ಲಿ ಇರ್ತೇನೆ. ಇಲ್ಲ, ಬಹಳ ಜನ ನೋವಾಗಿದೆ, ಸಹಜ. ಬಹಳ ಜನ ಯಾಕಂದ್ರೆ 4-5 ಟೈಮ್ ಗೆದ್ದಂಥವ್ರು ಬಹಳ ಜನ ಇವತ್ತು ನಿರಾಸರಾಗಿದ್ದಾರೆ, ಇಲ್ಲ ಅಂತಿಲ್ಲ. ಏನ್ ಮಾಡ್ತಾರೆ, ಪ್ರಬಲವಾಗಿರುವಂತವರಿಗೆ ಅವಕಾಶಗಳು ಸಿಗುತ್ತೆ. ಅದರಿಂದ ನೋವಾಗಿದೆ. ಅದರಿಂದ ನಾನು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಪಕ್ಷಕ್ಕಾಗಿ ನಿಷ್ಠೆಯಿಂದ ಇವತ್ತು ಇರ್ತೇನೆ. ಸಾಮಾಜಿಕ ನ್ಯಾಯ ಎಲ್ಲಿಗೆ ಬಂತು ಸರ್ ಅವಾಗ, ಅಲ್ವಾ? ಏನ್ ಮಾಡಕ್ಕಾಗತ್ತೆ ಸರ್, ಎಲ್ಲ ನ್ಯಾಯಗಳೆಲ್ಲ ಬುಡ ಮೇಲಾಗಿ ಹೋಗಿದೆ ಈಗ. ಹಾಗಾಗಿ ನಮ್ಮ ನಿಷ್ಠೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಅಷ್ಟೇ. ಎಲ್ಲ ಗೊತ್ತಿತ್ತು ಪಾಪ. ಲಾಸ್ಟ್ ಹಂತದಲ್ಲಿ ಏನೋ ಮಿಸ್ ಆಗಿದೆ. ಇರ್ಲಿ, ನಾನು ಯಾವ ಹೈಕಮಾಂಡ್ ಮೇಲೂ ದೂರ ಮಾಡೋದಿಲ್ಲ, ಯಾರ ವ್ಯಕ್ತಿ ಮೇಲೂ ದೂರ ಮಾಡೋದಿಲ್ಲ. ನಾನು ನೋವಾಗಿತ್ತು, ರಾಜೀನಾಮೆ ಕೊಡ್ಬೇಕಂತ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಇವತ್ತು ಎಲ್ಲವನ್ನು ಬಿಟ್ಟು ಪಕ್ಷಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಿಗೋಸ್ಕರ ನಿಷ್ಠೆಯಿಂದ ಕಾರ್ಯಕರ್ತನ ಕೆಲಸ ಮಾಡ್ತೀವಿ. ಕ್ಷೇತ್ರದಲ್ಲಿ ಜೋರಾಗಿ ಮಳೆ ಆಗ್ತಿದೆ, ಗುಡ್ಡ ಕುಸಿತ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ? ನನ್ನ ಕ್ಷೇತ್ರದ ತೀರ್ಥಹಳ್ಳಿಯಲ್ಲಿ ಆಗಿದೆ, ನನ್ನ ಕ್ಷೇತ್ರದಲ್ಲಿ ಆಗಿಲ್ಲ. ಮಳೆ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಹಾಗಾಗಿ ಕ್ಷೇತ್ರದಲ್ಲಿ ಸುಮಾರು 1.5 ತಿಂಗಳಿಂದ ಹೋಗೋಕ್ಕಾಗಿಲ್ಲ. ಹೆಚ್ಚಾಗಿ ಇಲ್ಲೇ ಏನೋ ಮಂತ್ರಿ ಸ್ಥಾನ ಸಿಗುತ್ತಂತ ಕಾದ್ವಿ. ಡೆಲ್ಲಿ ಪಲ್ಲಿ ಎಲ್ಲ ಹೋಗಿ ಬಂದೀವಿ, ಎಲ್ಲ ಆಗೋಗಿದೆ. ಈಗ ಏನಿದ್ರು ಕಾರ್ಯಕರ್ತರು, ಪಕ್ಷ ಅಷ್ಟೇ. ಎಸ್.